ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಮನುಷ್ಯನ ಮಿತಿಯಿಲ್ಲದ ಶಕ್ತಿ ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಕೈಯಲ್ಲಿರುವ ಈ ಮೊಬೈಲ್ ಇದೆಯಲ್ಲ, ಸಾವಿರಾರು ಮೈಲಿ ದೂರದ ವ್ಯಕ್ತಿಯನ್ನು ಕ್ಷಣಾರ್ಧದಲ್ಲಿ ತೋರಿಸುವ ಈ ಸಾಧನ 100 ವರ್ಷಗಳ ಹಿಂದೆ ಮನುಷ್ಯನಿಗೆ ಇದು ಒಂದು ಮ್ಯಾಜಿಕ್ ಅಥವಾ ಅಸಾಧ್ಯವಾದ ಮಾತು. ಅಂದು ಕನಸಾಗಿದ್ದು ಇಂದು ವಾಸ್ತವವಾಗಿದೆ. ಇದು ಕೇವಲ ವಿಜ್ಞಾನದ ಗೆಲುವಲ್ಲ, ಇದು ಮನುಷ್ಯನ ಇಚ್ಛಾಶಕ್ತಿಯ ಅಂದರೆ ವಿಲ್ ಪವರ್ ಗೆಲುವು. ಆದರೆ ಅಂತಹ ಅದ್ಭುತಗಳನ್ನು ಮಾಡಿದ ಮನುಷ್ಯಕುಲಕ್ಕೆ ಸೇರಿದ ನಮಗೆ ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳಲು ಯಾಕೆ ಅಷ್ಟು ಕಷ್ಟವಾಗುತ್ತಿದೆ? ನಮ್ಮ ಪ್ಲಾನ್ಗಳು ಯಾಕೆ ಅರ್ಧಕ್ಕೆ ನಿಂತು ಹೋಗ್ತಿದೆ? ನಮಗೆ ಮೋಟಿವೇಶನ್ ಯಾಕೆ ಕಮ್ಮಿ ಆಗಿದೆ? ನಮ್ಮ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಕಮ್ಮಿ ಆಗಿದೆ, ಕುಗ್ಗಿದೆ. ಸೊ ನಮಗೆ ಸೋಮಾರಿತನ ಅಥವಾ ಏನೂ ಮಾಡಲು ಸಾಧ್ಯವಿಲ್ಲ, ಲೋ ಮೋಟಿವೇಶನ್ ಎಂಬ ಭಾವನೆ ಬಂದಾಗ ನಾವು ತಮೋಗುಣಕ್ಕೆ ಸಿಲುಕಿರುತ್ತೇವೆ. ಗುಣಗಳಲ್ಲಿ 3 ವಿಧಗಳಿದೆ: ತಮೋಗುಣ, ರಜಸ್ಸು ಮತ್ತು ಸತ್ವಗುಣ. ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನು ನಾನು ಮುಂದಿನ ಭಾಗದಲ್ಲಿ ಮಾಡುತ್ತೇನೆ. ಸೊ ಸದ್ಯಕ್ಕೆ ತಮೋಗುಣ ಅಂದರೆ ನಿಮ್ಮ ಶಕ್ತಿಯನ್ನೇ ಮರೆಸುವ ಒಂದು ಮಂಜು ಮುಸುಕಿದ ಸ್ಥಿತಿ. ನೀವು ಅಸಮರ್ಥರಲ್ಲ, ನೀವು ಕೇವಲ ಜಡತ್ವಕ್ಕೆ ಸಿಲುಕಿರುತ್ತೀರಿ. ನೋಡಿ, ನಾವು 99.9% ಈ ಶರೀರ, ಈ ಮನಸ್ಸು ಮತ್ತು ಈ ಲೌಕಿಕ ಆಲೋಚನೆಗಳಿಂದ ಮಾಡಲ್ಪಟ್ಟಿದ್ದೇವೆ. ಈ 99.9% ಭಾಗಕ್ಕೆ ಸುಸ್ತಾಗುತ್ತದೆ, ಭಯವಾಗುತ್ತದೆ, ಸೋಲೊಪ್ಪಿಕೊಳ್ಳುತ್ತದೆ. ಆದರೆ ನಿಮ್ಮ ಪ್ರತಿ ಜೀವಕೋಶದ ಆಳದಲ್ಲಿ 0.1% ದೈವಿಕ ಶಕ್ತಿ ಅಡಗಿದೆ. ಸಾಗರದ ಒಂದು ಹನಿಯಲ್ಲಿ ಇಡೀ ಸಾಗರದ ಗುಣವಿರುವಂತೆ ಆ 0.1% ಭಾಗದಲ್ಲಿ ಪರಮಾತ್ಮನ ಮಿತಿಯಿಲ್ಲದ ಸಾಮರ್ಥ್ಯವಿದೆ. ಯಾರು ಈ ಶರೀರದ ಮಿತಿಗಳನ್ನು ಮೀರಿ ಆ 0.1% ದೈವಿಕ ಕಿಡಿಯನ್ನು ಆಕ್ಟಿವೇಟ್ ಮಾಡಿಕೊಳ್ಳುತ್ತಾರೋ ಅವರಿಗೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಗೀತೆಯ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳುತ್ತಾರೆ, ಎಲ್ಲಿ ತೇಜಸ್ಸು ಇದೆಯೋ, ಎಲ್ಲಿ ಅದ್ಭುತವಾದ ಸಾಧನೆ ಇದೆಯೋ ಅದು ನನ್ನ ಅಂಶ. ರೈಟ್ ಬ್ರದರ್ಸ್ ವಿಮಾನ ಹಾರಿಸಿದಾಗ ಅಥವಾ ವಿಜ್ಞಾನಿಗಳು ಜೀವ ಉಳಿಸುವ ಮದ್ದನ್ನು, ಮೆಡಿಸಿನ್ಸ್ ಕಂಡುಹಿಡಿದಾಗ ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಮನುಷ್ಯನ ಮೆದುಳಲ್ಲ, ಬದಲಾಗಿ ಅವನ ಮೂಲಕ ಹರಿದ ಆ ದೈವಿಕ ಸಂಕಲ್ಪ. ಅವರು ತಮ್ಮೊಳಗಿನ ಆ 0.1% ದೈವತ್ವವನ್ನು ಜಾಗೃತಗೊಳಿಸಿದ್ದರು. ಮೊದಲು ಅದನ್ನು ಮನಸ್ಸಿನಲ್ಲಿ ನಂಬಿದರು. ಆ ನಂಬಿಕೆ ವಾಸ್ತವವಾಯಿತು. ಹಾಗಾದ್ರೆ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳುವುದು ಹೇಗೆ? ಆ ಶಕ್ತಿ ನಮ್ಮಲ್ಲಿದೆ, ಅದನ್ನು ಆಕ್ಟಿವೇಟ್ ಮಾಡುವುದಷ್ಟೇ ನಮ್ಮ ಕೆಲಸ. ಅದಕ್ಕೆ ಮೊದಲು ಡಿಸಿಪ್ಲಿನ್, ಶರೀರದ ಆಲಸ್ಯವನ್ನು ಮೆಟ್ಟಿ ನಿಲ್ಲುವ ಸಣ್ಣ ಹೆಜ್ಜೆ ಇಡಿ. ಸಂಕಲ್ಪ, ಇಂಟೆಂಟ್, ನಾನು ಮಾಡುತ್ತೇನೆ ಎನ್ನುವುದಕ್ಕಿಂತ ನನ್ನೊಳಗಿರುವ ದೈವಿಕ ಶಕ್ತಿ ಇದನ್ನು ಮಾಡಿಸುತ್ತದೆ ಎಂದು ದೃಢವಾಗಿ ನಂಬಿ. ಶರಣಾಗತಿ. 3ನೇದು, ನಿಮ್ಮ ಅಹಂಕಾರವನ್ನು ಬಿಟ್ಟು ಆ ಪರಮಾತ್ಮನ ಶಕ್ತಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಆಗ ಆ 0.1% ಶಕ್ತಿ ನಿಮ್ಮ 99.9% ಸೋಮಾರಿತನವನ್ನು ಸುಟ್ಟು ಹಾಕುತ್ತದೆ. ಸೊ ಫ್ರೆಂಡ್ಸ್, ನೀವು ಕೇವಲ ರಕ್ತ ಮಾಂಸದ ಗೊಂಬೆಯಲ್ಲ, ನೀವು ಈ ಬ್ರಹ್ಮಾಂಡದ ಶಕ್ತಿಯ ಒಂದು ಭಾಗ. ನಿಮ್ಮ ವಿಲ್ ಪವರ್ ಲೋ ಆಗಿದೆ ಅಂತ ಬೇಸರ ಮಾಡಿಕೊಳ್ಳಬೇಡಿ. ಬದಲಾಗಿ ನಿಮ್ಮೊಳಗಿನ ಆ ದೈವಿಕ ಹನಿಯನ್ನು ನೆನಪಿಸಿಕೊಳ್ಳಿ. ನೀವು ನಿಮ್ಮನ್ನು ಶರೀರ ಎಂದುಕೊಂಡರೆ ನೀವು ಮಿತಿಯುಳ್ಳವರು, ಲಿಮಿಟೆಡ್. ಆದರೆ ಅದೇ ನೀವು ನಿಮ್ಮನ್ನು ಆ ಪರಮಾತ್ಮನ ಅಂಶ ಎಂದುಕೊಂಡರೆ ನೀವು ಅನಂತರು, ಇನ್ಫಿನಿಟ್. ನಿಮಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಸೊ ಎದ್ದೇಳಿ, ನಿಮ್ಮೊಳಗಿನ ಆ 0.1% ಕಿಡಿಯನ್ನು ಜ್ವಾಲೆಯನ್ನಾಗಿ ಮಾಡಿ. ಜೈ ಶ್ರೀ ಕೃಷ್ಣ. ಕಂಟೆಂಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.